ಸಿಎಂ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗಿದ್ರು. ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಭೇಟಿ ಕೊಟ್ಟಿದ್ದೇ ತಡ ಕರ್ನಾಟಕದಲ್ಲಿ ತಲ್ಲಣವೇ ಶುರುವಾಗಿತ್ತು. ಅದರಲ್ಲೂ ಕಾಂಗ್ರೆಸ್ನ ನಾಯಕರೇ ಸಿಎಂ ಸಿದ್ದರಾಮಯ್ಯವರ ಡೆಲ್ಲಿ ಭೇಟಿಯನ್ನ ಕಣ್ಣರಳಿಸಿ ನೋಡ್ತಾ ಇದ್ರು. ಯಾಕೆ ಗೊತ್ತಾ? ಅಲ್ಲೇ ಇರೋದು ಟಗರಿನ ಪ್ಲಾನ್ ಡಿ ಸ್ಟೋರಿ. ಸಿಎಂ ಸಿದ್ದರಾಮಯ್ಯ ದಿಲ್ಲಿ ಫ್ಲೈಟ್ ಏರ್ತಾಗಿದ್ದಂತೆ ಬಹಳಷ್ಟು ಜನ ಕುತೂಹಲದಿಂದ ಕಣ್ಣರಳಿಸಿ ನೋಡ್ತಿದ್ರು. ಅದರಲ್ಲೂ ಕೆಲವು ಕಾಂಗ್ರೆಸ್ ನಾಯಕರೇ ದಿಲ್ಲಿಯಲ್ಲಿ ಅತಿ ದೊಡ್ಡ ಚರ್ಚೆ ಆಗಿರಬಹುದು, ಸಂಪುಟಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಬದಲಾವಣೆ ಬಗ್ಗೆ ಮಾತುಕತೆ ಆಗಿರಬಹುದು, ಡಿಸೆಂಬರ್ನಲ್ಲಿ ಸಂಪುಟದಲ್ಲಿ ಬದಲಾವಣೆ ಆಗುತ್ತೆ ಅಂತೆಲ್ಲ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಒಂದು ಸೀಕ್ರೆಟ್ ವರದಿಯನ್ನ ತಗೊಂಡು ಹೋಗಿ ಹೈಕಮಾಂಡ್ ಅಂಗಳಕ್ಕೆ ಮುಟ್ಟಿಸಿದ್ದಾರೆ. ಅದರಲ್ಲಿ ಸಚಿವರ ರಿಪೋರ್ಟ್ ಕಾರ್ಡ್ ಇದೆ ಅಂತೆಲ್ಲ ಸುದ್ದಿಗಳು ಬಂದಿದ್ವು. ಈ ಸುದ್ದಿ ಕೇಳ್ತಾಗಿದ್ದಂತೆ ಡಿಸೆಂಬರ್ನಲ್ಲಿ ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗಬಹುದು ಅಂತ ಹಲವರು ಅಂದುಕೊಂಡಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಿದ್ದರ ಅಸಲಿ ಕಾರಣ ಬೇರೇನೇ ಇದೆ ಅಂತ ಗೊತ್ತಾಗಿತ್ತು ಆಮೇಲೇನೆ. ಯಾಕಂದ್ರೆ ನಬಾರ್ಡ್ನವರು ನಮಗೆ ಫ್ರೀಯಾಗಿ ಏನು ಕೊಡಲ್ಲ, 4% ರೇಟ್ನಲ್ಲಿ ಕೊಡ್ತಾರೆ, ಇಂಟ್ರೆಸ್ಟ್ ಕಮ್ಮಿ ರೇಟ್ನಲ್ಲಿ ಕೊಡ್ತಾರೆ. ಗೊತ್ತಾಯ್ತಾ? ನೀವು 5 ವರ್ಷದಿಂದ ತಗೊಂಡು ನೋಡಿ ಅಂಕಿಅಂಶಗಳನ್ನ, 5,000 ಕೋಟಿ ಮೇಲೆ ಇರೋದು, ಮತ್ತೆ ಯಾವಾಗಲೂ ಪ್ಲಸ್ ಆಗ್ತದೆ ಹೊರತು ಮೈನಸ್ ಆಗಲ್ಲ. ಈ ಸಾರಿ 58% ಮೈನಸ್. ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿದ್ದೆ, ಬೆಳಿಗ್ಗೆ ಭೇಟಿ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಈಗ 6 ವರ್ಷಗಳಿಂದ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ, ಈಗ ಕಮ್ಮಿ ಮಾಡಿಬಿಟ್ರೆ ಹೆಂಗಮ್ಮ? ನಾವು ನೋಡಿ 5 ಲಕ್ಷದವರೆಗೆ ಫ್ರೀಯ ಬಡ್ಡಿ ರಹಿತವಾಗಿ ಕೊಡ್ತೀವಿ ರೈತರಿಗೆ. ಎಷ್ಟು? 4% ಕೊಡೋರು ಯಾರು? ಆಮೇಲೆ ಮೀಡಿಯಂ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಲೋನು 5 ಲಕ್ಷದಿಂದ 15 ಲಕ್ಷದವರೆಗೆ 3% ಕೊಡ್ತೀವಿ. ಇಟ್ ಇಸ್ ಎ ಫ್ಯಾಕ್ಟ್. 5,600 ಕೋಟಿ ಹೋದ ವರ್ಷ ಕೊಟ್ಟು ಈ ವರ್ಷ 2,340 ಕೋಟಿ ಕೊಡ್ತೀವಿ ಅಂತ ಹೇಳಿರೋದು ಫ್ಯಾಕ್ಟ್. ಎಸ್, ಕೇಂದ್ರ ಸರ್ಕಾರದ ವಿರುದ್ಧ ದಿಲ್ಲಿಗೆ ಹೋಗಿ ಗುಡುಗಿದ ಸಿಎಂ ಸಿದ್ದರಾಮಯ್ಯ ನಬಾರ್ಡ್ ಯೋಜನೆ ಅಡಿಯಲ್ಲಿ ಈ ಸಲ ಕಡಿಮೆ ಸಾಲ ಕೊಡ್ತಿದ್ದಾರೆ, ಕರ್ನಾಟಕಕ್ಕೆ ಮತ್ತಷ್ಟು ಅನ್ಯಾಯ ಆಗ್ತಿದೆ ಅಂತ ಕೇಂದ್ರದ ವಿರುದ್ಧ ಮತ್ತೆ ಸಮರಕ್ಕೆ ಇಳಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಮೊದಲಿನಿಂದಲೂ ಗುಡುಗುತ್ತಲೇ ಬಂದಿರೋ ಸಿದ್ದರಾಮಯ್ಯ ಕನ್ನಡದ ಅಸ್ಮಿತೆ ಮತ್ತು ತೆರಿಗೆ ತಾರತಮ್ಯದ ಅಸ್ತ್ರವನ್ನು ಹಿಡಿದುಕೊಂಡು ಕೇಂದ್ರದ ವಿರುದ್ಧ ಗುಡುಕ್ತಿದ್ರು. ಈಗ ನಬಾರ್ಡ್ ವಿಚಾರದಲ್ಲೂ ಕೇಂದ್ರದ ವಿರುದ್ಧ ಸಮರಕ್ಕೆ ಇಳಿದಿದ್ದಾರೆ. ಇಷ್ಟೇ ಅಲ್ಲ, ಅಕ್ರಮ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಅತಿ ದೊಡ್ಡ ಪ್ರತಿಭಟನೆ ಮಾಡಿತ್ತು. ಆ ಪ್ರತಿಭಟನೆ ದಿಲ್ಲಿ ತನಕವೂ ಮುಟ್ಟಿತ್ತು. ಅದಕ್ಕೂ ದಿಲ್ಲಿಯಲ್ಲೇ ನಿಂತು ಟಕ್ಕರ್ ಕೊಟ್ಟರು ಸಿಎಂ ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ ಫ್ರೀ 5 ಕೆಜಿ ಅಕ್ಕಿ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡೋಕೆ ಯಾರು ಮಾಡಿದ್ದು? ಯಾರ್ರೀ? 7 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಫ್ರೀಯಾಗಿ ಕೊಡ್ಬೇಕು ಅಂತ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ. ಅದನ್ನ 7 ಕೆಜಿಯಿಂದ 5 ಕೆಜಿಗಳು ಇಸ್ತವ್ರು ಯಾರು? 7 ಕೆಜಿಯಿಂದ 5 ಕೆಜಿಗಳು ಇಸ್ತವ್ರು ಯಾರು? ಮಿಸ್ಟರ್ ಯಡಿಯೂರಪ್ಪ. ಮಿಸ್ಟರ್ ಅಶೋಕ ವಾಸ್ ಇನ್ ಹಿಸ್ ಕ್ಯಾಬಿನೆಟ್. ಹೀಗೆ ಬಿಪಿಎಲ್ ಕಾರ್ಡ್ ಅಸ್ತ್ರವನ್ನೇ ಬಿಜೆಪಿ ಕಡೆಗೆ ತಿರುಗುಬಾಣವಾಗಿ ಹೂಡಿದ ಸಿಎಂ ಸಿದ್ದರಾಮಯ್ಯ ದಿಲ್ಲಿ ನೆಲದಲ್ಲೇ ನಿಂತ್ಕೊಂಡು ಬಿಜೆಪಿಗೆ ಗುಟುರು ಹಾಕಿದ್ರು. 7 ಕೆಜಿ ಅಕ್ಕಿಯನ್ನ 5 ಕೆಜಿಗೆ ಇಳಿಸಿದ್ದು ಬಿಜೆಪಿ. ಅಕ್ಕಿ ಇದ್ದರೂ ಕೊಡದೆ ತಾರತಮ್ಯ ಮಾಡಿದ್ದು ಕೇಂದ್ರ ಸರ್ಕಾರ. ಇವರು ಬಡವರ ಪರಾನ ಅಂತ ಬಿಜೆಪಿಯನ್ನ ಪ್ರಶ್ನಿಸಿದ್ರು. ಈಗ ನಾವು ಏನು ಅಂತ ಹೇಳಿದೀವಿ ಅಂತಂದ್ರೆ, ಯಾರು ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇಯಿ ಇದ್ದಾರೆ, ಅವ್ರ ಹತ್ರ ಕೊಡಬೇಡಿಯಪ್ಪ, ಅವ್ರನ್ನ APL ಕಾರ್ಡ್ ಕೊಡಿ, ಕಳಿಸಿ ಅಂತ ಹೇಳಿದೀವಿ. ಬಡವರಿಗೆಲ್ಲ ಕೊಡಬೇಕಾಗಿರೋದು ಇದು. ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿರೋದು ಬಡವರಿಗೋಸ್ಕರ ಅಲ್ಲ. ಗೌರ್ಮೆಂಟ್ ಎಂಪ್ಲಾಯಿಗೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೊಡೋರಿಗೆ ಅವರು ಆರ್ ದಿ ಎಲಿಜಿಬಲ್? ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. ಬಿಜೆಪಿ ಅವ್ರು ಹೇಳೋದಿಲ್ಲ, ಅವ್ರು ಬಡವ್ರ ಪರವಾಗಿದ್ದಾರಾ? ಮೂಡ ಹಗರಣ, ವಕ್ಫ್ ಪ್ರಕರಣ, ಬಿಪಿಎಲ್ ಕಾರ್ಡ್ ರದ್ದತಿಯ ಗೊಂದಲ, ಹೀಗೆ ಒಂದಾದ್ಮೇಲೆ ಒಂದರಂತೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಗಳನ್ನೇ ಅಸ್ತ್ರವಾಗಿ ಮಾಡಿಕೊಂಡಿದ್ದ ಬಿಜೆಪಿ
ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನ ಡ್ಯಾಮೇಜ್ ಮಾಡೋಕೆ ಟ್ರೈ ಮಾಡಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರ ವಿರುದ್ಧವೇ ತಿರುಗುಬಾಣ ಪ್ರಯೋಗಿಸುವ ಮೂಲಕ ಅಬ್ಬರಿಸಿ ಬೊಬ್ಬಿರಿದಿದ್ರು.